Hey, hi. Welcome back to the channel. You're with me and the name is Venkatesh Srinivas. ಇವತ್ತಿನ ವಿಡಿಯೋ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದು 10 ಸೆಕೆಂಡ್ಸ್ ನಾವು ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಕೋವಿಡ್-19 ನರಳ್ತಾ ಇರುವಂಥ ಜನಗಳಿಗಾಗಿ ಆ್ಯಂಡ್ ಇಲ್ಲಿ ತನಕ ಕೋವಿಡ್-19 ಯಾರ್ಯಾರು ತೀರ್ಕೊಂಡಿದ್ದಾರೋ ಅವರಿಗೋಸ್ಕರ ಒಂದು ಚಿಕ್ಕ ಮೌನ್ ಮಾಡೋಣ ಒಂದು 10 ಸೆಕೆಂಡ್ಸ್ಗೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ನಮಗೆ ಗೊತ್ತಿರುವಂಥ ಒಂದು ಖ್ಯಾತ ನಟ ಸರ್ ವಿವೇಕ್ ಅವರು, ತಮಿಳ್ನಾಡಿನ ಖ್ಯಾತ ನಟ ವಿವೇಕ್ ಅವರು ತೀರ್ಕೊಂಡಿದ್ದಾರೆ ನಿನ್ನೆ. ಆ್ಯಂಡ್ ಸುನೇತ್ರಾ ಪಂಡಿತ್ ಅವರ ಅಕ್ಕ ಅವರೇನಿದ್ದಾರೆ ಅವ್ರು ಕೂಡ ತೀರ್ಕೊಂಡಿದ್ದಾರೆ ಬಿಕಾಸ್ ಆಫ್ ದಿಸ್ ಕೋವಿಡ್-19. ಸೊ ಇವರಿಗೋಸ್ಕರನೂ ನಾವು ಪ್ರೇ ಮಾಡೋಣ ಒಂದು 10 ಸೆಕೆಂಡ್ಸ್. ಓಕೆ, ಕೂಲ್. ಸೊ ಇವತ್ತು ನಾವು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ ಸ್ಪೆಸಿಫಿಕ್ ಆಗಿ ಒಂದು 3 ವಿಷಯಗಳನ್ನ ನೋಡ್ತೀವಿ. ಯಾವುದ್ಯಾವುದಪ್ಪ ಅಂತ ಅಂದರೆ ಕೋವಿಡ್-19 ಸೆಕೆಂಡ್ ವೇವ್ ಇಂಡಿಯಾದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊತೀವಿ. ಆ್ಯಂಡ್ ಅದರ ಪರಿಣಾಮಗಳೇನು ಅನ್ನೋದನ್ನು ಕೂಡ ತಿಳ್ಕೊತೀವಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ಇದರಿಂದ ಏನನ್ನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ, ಈ ಸೆಕೆಂಡ್ ವೇವಿಂದ ಏನನ್ನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊತೀವಿ. ಓಕೆನಾ? ಕಮಾನ್, ಚೆಸ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಇವಾಗ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗಿದೆಯಾ ಅಂತ ನನ್ನ ಕೇಳಿದ್ರೆ ಅಫ್ಕೋರ್ಸ್ ಎಸ್, ಲೈಕ್ ಇಂಡಿಯಾ ಇಸ್ ಇನ್ ಇಟ್ಸ್ ಸೆಕೆಂಡ್ ಫೇಸ್ ಆಫ್ ಕೋವಿಡ್-19 ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಸೀರಿಯಸ್, ಆನ್ ಎ ಸೀರಿಯಸ್ ನೋಟ್, ಇಟ್ಸ್ ಅ ವೆರಿ ಸೀರಿಯಸ್ ಟಾಪಿಕ್ ಆ್ಯಂಡ್ ಇಟ್ಸ್ ಅ ಸೀರಿಯಸ್ ಇಶ್ಯೂ. ಸೆಕೆಂಡ್ ವೇವ್ ಆಫ್ ಕೋವಿಡ್-19 ಇಂಡಿಯಾದಲ್ಲಿ ಮಾರ್ಚ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಷ್ಟು ಭಯಂಕರವಾಗಿರುತ್ತೆ, ಇದೆಷ್ಟು ವರ್ಸ್ಟ್ ಆಗಿ ಇದು ರಿಯಾಕ್ಟ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ ನಾವು. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಇಸ್ ಇಟ್ ಡೆಡ್ಲಿ ಕಂಪೇರ್ ಟು ದ ಫಸ್ಟ್ ವೇವ್ ಅಂತ ಕೇಳಿದ್ರೆ ನೋ. ಆ್ಯಕ್ಚುಲಿ ಇವಾಗ ಬಂದಿರೋ ಸೆಕೆಂಡ್ ವೇವ್ ಬಂದ್ಬಿಟ್ಟು ಅಷ್ಟೊಂದು ಡೆಡ್ಲಿ ಕರೋನಾ ವೈರಸ್ ಅಲ್ಲ, ಬಟ್ ಇದು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಡೆಡ್ಲಿ ಅಲ್ಲ. ಐ ಮೀನ್ ಫಸ್ಟ್ ವೈರಸ್ ಬಂದಾಗ ಫಸ್ಟ್ ವೇವ್ ಆಫ್ ಕರೋನಾ ವೈರಸ್ ಇದ್ದಾಗ ತುಂಬ ಜನ ಸತ್ತು ಹೋಗ್ತಿದ್ರು. ಬಟ್ ಈ ಕರೋನಾ ವೈರಸ್, ಈ ಸೆಕೆಂಡ್ ವೇವ್ ಆಫ್ ಕರೋನಾ ವೈರಸ್ ಏನಿದೆ ಇದರಲ್ಲಿ ಅಷ್ಟು ಜನ ಸಾಯೋದಿಲ್ಲ, ಅಷ್ಟು ಜನಕ್ಕೆ ಬೇಗ ಇನ್ಫೆಕ್ಟ್ ಆಗೋದಿಲ್ಲ, ಅಷ್ಟು ಜನ ಬೇಗ ಯಾರಿಗೂ ಪ್ರಾಣಾಪಾಯ ಆಗೋದಿಲ್ಲ. ಬಟ್ ಇನ್ಫೆಕ್ಷನ್ ಅಂತ ಬಂದಾಗ ತುಂಬ ರ್ಯಾಪಿಡ್ ಆಗಿ ಕಂಪೇರ್ ಟು ಫಸ್ಟ್ ವೇವ್ಗೆ ಕಂಪೇರ್ ಮಾಡಿದರೆ ತುಂಬ ರ್ಯಾಪಿಡ್ ಆಗಿ ಇದು ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಮ್ಮದು ಫಸ್ಟ್ ವೇವ್ ಆಫ್ ಕರೋನಾ ವೈರಸ್ ಏನಿತ್ತು ಅದು ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಲಾಸ್ಟ್ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಏಪ್ರಿಲಿಂದ ಸಮ್ವೇರ್ ಅರೌಂಡ್ ಜುಲೈ ಹತ್ತತ್ರ ಹೋದಾಗ್ಲೇ ನಮಗೆ ಒಂದು 40,000 ಕೇಸಸ್ ಹತ್ತತ್ರ ರೀಚ್ ಆಗಿರುತ್ತೆ. ಬಟ್ ಈ ಸೆಕೆಂಡ್ ವೇವ್ ಆಫ್ ಕರೋನಾ ವೈರಸ್ ಅಂತ ಏನು ಸ್ಟಾರ್ಟ್ ಆಗಿದೆ ಇನ್ ದ ಮಂತ್ ಆಫ್ ಮಾರ್ಚ್, ಇದು ವಿತಿನ್ 17 ಡೇಸಲ್ಲಿ ಆ 40,000 ಮೆಂಬರ್ಸ್ನ, ಆ 40,000 ಕೇಸಸ್ನ ರಿಜಿಸ್ಟರ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಇಷ್ಟು ಸಿವಿಯರ್ ಆಗಿ ಇದು ಸ್ಪ್ರೆಡ್ ಆಗ್ತಾ ಇದೆ. ಸೊ ವಿಚ್ ಇಸ್ ಲೈಕ್ ಏಪ್ರಿಲ್, ಮೇ, ಜೂನ್ 3 ಮಂತ್ಸಲ್ಲಿ ಸ್ಪ್ರೆಡ್ ಆಗಬೇಕಾಗಿರುವಂಥ ಅಷ್ಟು ಕೇಸಸ್ಸು ವಿತಿನ್ 17 ಡೇಸ್, ವಿತಿನ್ ಫಸ್ಟ್ 17 ಡೇಸಲ್ಲಿ ಸ್ಪ್ರೆಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಂಡಿಯಾದು ಕೂಡ. ಬಟ್ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿರೋದು ಎಲ್ಲಪ್ಪ ಅಂತ ನೋಡಿದ್ರೆ ಬರೀ ಈ ಒಂದು 5 ಸ್ಟೇಟ್ಸ್ ಅಲ್ಲಿ, ವಿಚ್ ಇಸ್ ಲೈಕ್ ಮಹಾರಾಷ್ಟ್ರ, ಪಂಜಾಬ್, ಕರ್ನಾಟಕ, ಕೇರಳ ಆ್ಯಂಡ್ ಛತ್ತೀಸ್ಗಢ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಇಂಡಿಯಾದಲ್ಲಿ ಮಾತ್ರ ಮೇ ಬಿ ಲೈಕ್ ಫ್ರಮ್ ಸೆಪ್ಟೆಂಬರ್ 2020 ಇಂದ ಫೆಬ್ 2020 ವರೆಗೂ ಏನು ಗ್ಯಾಪ್ ಇತ್ತು. ಬೇರೆ ಕಂಟ್ರೀಸಲ್ಲಿ ಅದಾಗಿರಲಿಲ್ಲ. ಲೈಕ್ ಯುರೋಪಲ್ಲಿ ಮತ್ತು US ಅಲ್ಲಿ ಇಮಿಡಿಯೇಟ್ ಆಗಿ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂತ ಹೋಗ್ತಾನೆ ಇದೆ, ಎಲ್ಲೂ ಗ್ಯಾಪೇ ಇಲ್ಲ. ಇಂಡಿಯಾದಲ್ಲಿ ಮಾತ್ರ ಏನಕ್ಕಪ್ಪ ಆಯಿತು ಅಂತಂದರೆ ಅದಕ್ಕೆ ಒಂದು ಚಿಕ್ಕ ಥಿಯರೀಸ್ ಇದೆ. ಇದಕ್ಕೆ ಇದೇ ಕಾರಣ, ಇದೇ ರೀಸನ್ ಅಂತ ಯಾರಿಗೂ ಇದುವರೆಗೂ ಗೊತ್ತಿಲ್ಲ, ಯಾರನ್ನೂ ಇದ್ರ ಬಗ್ಗೆ ಸ್ಟಡಿನೂ ಮಾಡಿಲ್ಲ. ಬಟ್ ಒಂದು ಸ್ವಲ್ಪ ಥಿಯರೀಸ್ನ ಕಲೆಕ್ಟ್ ಮಾಡಿದ್ದಾರೆ, ಏನಕ್ಕೆ ಒಂದು 5 ಮಂತ್ಸ್ ಗ್ಯಾಪ್ ಆಗಿರಬಹುದು ಅಂತ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥಿಯರಿ ನಂಬರ್ 1, ನ್ಯಾಚುರಲಿ ಇಂಡಿಯನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್, ಅವ್ರ ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯಾ ಬಂದ್ಬಿಟ್ಟು ಅಷ್ಟೊಂದು ದೊಡ್ಡ ಡೆವಲಪ್ಡ್ ಕಂಟ್ರಿ ಅಲ್ಲ ಕಂಪೇರ್ ಟು ಅದರ್ ಕಂಟ್ರೀಸ್. ಲೈಕ್ ನಾವು ಅಷ್ಟೊಂದು ಡೆವಲಪ್ಡ್ ಆಗಿಲ್ಲ ಅಲ್ವಾ. ಸೊ ಅಲ್ಲಲ್ಲಿ ತುಂಬಾ ಗಲೀಜಿದೆ. ಲೈಕ್ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ತುಂಬ ಕಡೆ ಬಂದ್ಬಿಟ್ಟು ನಾವು ಅಷ್ಟೊಂದು ಹೈಜೀನ್ನ ಮೇಂಟೈನ್ ಮಾಡೋದಿಲ್ಲ. ಆದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆಲ್ರೆಡಿ ಈ ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, H1N1 ಆಗಿರ್ಬೋದು, ಇದೆಲ್ಲ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಿಫೋರ್ ಸಮ್ ಇಯರ್ಸ್ ಬ್ಯಾಕ್. ತುಂಬ ವರ್ಷಗಳ ಹಿಂದೆಗಡೆನೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತಲ್ವಾ. ಸೊ ಇದರಿಂದಾಗಿ ಏನು ಮಾಡಿದ್ರು ಅಂತಂದರೆ, ಲೈಕ್ ನಾವು ಇಂಟೇಕ್ ಮಾಡುವಂಥ ಈ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮೋಸ್ಟ್ ಆಫ್ ದ ಮೆಡಿಸಿನ್ಸ್ ಆಗಿರ್ಬೋದು, ಇದು ಡೆಂಗ್ಯೂ, ಮಲೇರಿಯಾ ಮತ್ತು ಈ H1N1
ಫೈಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಮೆಡಿಸಿನ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ತಿಳ್ಕೊಳ್ಳಿ. ನಾವು ಇಂಟೆಕ್ ಮಾಡ್ತಿದ್ದ ಕ್ಯಾಪ್ಸೂಲ್ಸಲ್ಲಿ ಅಷ್ಟೊಂದು ನಮ್ಮ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡಿ ಈ ಡೆಂಗ್ಯೂ, ಮಲೇರಿಯಾ, ಈ H1N1 ಇದನ್ನೆಲ್ಲ ಫೈಟ್ ಮಾಡುವಂಥ ಕೆಪಾಸಿಟಿ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಆದ್ರಿಂದ ಏನಾಗ್ತಿದೆ ಅಂತಂದರೆ ನಮ್ಮ ಇಮ್ಯುನಿಟಿ ಪವರ್ ಬೇಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಆದ್ರಿಂದ ಇದು ಅಷ್ಟು ಬೇಗ ನಮಗೆ ಎಫೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಥಿಯರಿ ನಂಬರ್ 1. ಥಿಯರಿ ನಂಬರ್ 2 ಏನು ಹೇಳ್ತಿದ್ದಾರೆ ಅಂತಂದರೆ ಕ್ಲೈಮ್ಯಾಟಿಕ್. ಇಂಡಿಯನ್ ಕ್ಲೈಮ್ಯಾಟಿಕ್ ತುಂಬಾ ಚೇಂಜಸ್ ಇರುತ್ತೆ. ಸ್ವಲ್ಪ ದಿವಸ ಬಿಸಿಲು ಇರುತ್ತೆ, ಸ್ವಲ್ಪ ದಿವಸ ಕೋಲ್ಡ್ ಇರುತ್ತೆ, ಸ್ವಲ್ಪ ದಿವಸ ನಾರ್ಮಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಸ್ ಪರ್ COVID-19 ಸ್ಟಡೀಸ್ ಏನು ಹೇಳ್ತಾರೆ ಅಂತಂದರೆ COVID-19 ಬಂದ್ಬಿಟ್ಟು ಎಲ್ಲಿ ಕೋಲ್ಡ್ ಜಾಸ್ತಿ ಇರುತ್ತೋ ಅಲ್ಲಿ ತುಂಬ ಸ್ಪ್ರೆಡ್ ಆಗುತ್ತೆ, ಎಲ್ಲಿ ಸ್ವಲ್ಪ ಬಿಸಿ ಇರುತ್ತೋ ಅಲ್ಲಿ ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಒಂದು ಸೆಕೆಂಡ್ ಥಿಯರಿ. ಬಟ್ ಈ ಥಿಯರಿ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ. ಬಿಕಾಸ್ ಲೈಕ್ ನನ್ಗೆ ಗೊತ್ತಿಲ್ಲ, ಲೈಕ್ ಮೇ ಬಿ ಮಾರ್ಚ್ ಏಪ್ರಿಲ್ ಇಲ್ಲ ಈ ಮಾರ್ಚ್ ಏಪ್ರಿಲ್ ಅಲ್ಲೇ ತುಂಬಾ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ, ತುಂಬಾ ಬಿಸಿ ಇದೆ. ಹಂಗೆ ನೋಡೋಕೆ ಹೋದರೆ ನಮಗೆ ಈ ಸೆಕೆಂಡ್ ವೇವೇ ಸ್ಟಾರ್ಟ್ ಆಗಬಾರ್ದಾಗಿತ್ತು. ಮೇ ಬಿ ಸೆಕೆಂಡ್ ವೇವ್ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗ್ಬೋದಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ನನಗೆ ಈ ಸೆಕೆಂಡ್ ಥಿಯರಿಲಿ ಅಷ್ಟೊಂದು ಸ್ಟ್ರಾಂಗ್ ನಂಬಿಕೆ ಇಲ್ಲ. ಬಟ್ ಸ್ಟಿಲ್ ಲೈಕ್ ಇದೊಂದು ಸೆಕೆಂಡ್ ಥಿಯರಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಥಿಯರಿ ನಂಬರ್ 3 ಏನು ಹೇಳ್ತಿದ್ದಾರೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯಂಗ್ ಪಾಪ್ಯುಲೇಷನ್ ಜಾಸ್ತಿ, ಇದರಿಂದಾಗಿ ತುಂಬಾ ಡೆತ್ ರೇಟ್ ಆಗಿರ್ಬೋದು, ತುಂಬಾ ಕರೋನಾ ವೈರಸ್ ಕೇಸಸ್ ಆಗಿರ್ಬೋದು ರಿಜಿಸ್ಟರ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಓಕೆನಾ? ಇದು ಥರ್ಡ್. ಫೋರ್ತ್ ಥಿಯರಿ ಏನಪ್ಪ ಅಂತಂದರೆ 65. ಈ ಫೋರ್ತ್ ಥಿಯರಿ ಬಂದ್ಬಿಟ್ಟು ಆ್ಯಕ್ಚುಲಿ ಲೈಕ್ ನಂಗೆ ತುಂಬಾ ಒಂದು ಸ್ವಲ್ಪ ಪ್ರಾಕ್ಟಿಕಲಾಗಿ ನನಗೆ ತುಂಬಾ ಎಸ್ ಅಂತ ಅನಿಸ್ತು. ಸೊ 65% ಆಲ್ಮೋಸ್ಟ್ ಲೈಕ್ ಇಂಡಿಯಾದಲ್ಲಿರುವಂಥ ಪಾಪ್ಯುಲೇಷನಲ್ಲಿ 65% ಆಫ್ ದ ಪಾಪ್ಯುಲೇಷನ್ ಏನು ಮಾಡ್ತಾರೆ ಅಂತಂದರೆ ಔಟ್ಡೋರಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಔಟ್ಡೋರ್ ಅಂದರೆ ಮೇಯ್ನ್ಲಿ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಆಗಿರಬಹುದು ಇಲ್ಲ ಔಟ್ಡೋರಲ್ಲಿ. ಸೊ ವೆನ್ ಐ ಸೆ ಔಟ್ಡೋರ್, ಲೈಕ್ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಲೈಕ್ ಹೊರಗಡೆ ಹೋಗಿ ಕೆಲಸ ಮಾಡೋದಲ್ಲ. ಹೊರಗಡೆ ಹೋಗ್ಬಿಟ್ಟು ಒಬ್ಬ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೂ, ಹೊರಗಡೆ ಹೋಗ್ಬಿಟ್ಟು ಒಬ್ಬ ಓಪನ್ ಏರಿಯಾದಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಆಸ್ ಪರ್ ದ ಸ್ಟಡೀಸ್ ಏನು ಹೇಳ್ತಾರೆ ಅಂತಂದರೆ, ಒಂದು 4 ಜನ ಇಲ್ಲ ಒಂದು 10-15 ಜನ ಒಂದು ರೂಮಲ್ಲಿ ಇರೋದಕ್ಕೂ, ಒಂದು 10-15 ಜನ ಒಂದು ವ್ಯಾಸ್ಟ್ ಫೀಲ್ಡ್ ಲೈಕ್ ಒಂದು ಓಪನ್ ಔಟ್ಡೋರಲ್ಲಿ ಇರೋದಕ್ಕೂ COVID-19 ಸ್ಪ್ರೆಡಿಂಗು ತುಂಬಾ ಕಮ್ಮಿ ಅಂತ ಹೇಳ್ತಾರೆ ಕಂಪೇರ್ಡ್ ಟು ಲೈಕ್ ಇಂಡೋರ್ ಮತ್ತು ಔಟ್ಡೋರ್ಗೆ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ದೇಶದಲ್ಲಿ 65%, ಮೋರ್ ದೆನ್ 65% ಜನಗಳು ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಆ ಒಂದು COVID-19 ಸ್ಪ್ರೆಡ್ ಅನ್ನೋದು ತುಂಬಾ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳಿ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ಫೆಲ್ಟ್ ಪ್ರಾಕ್ಟಿಕಲ್. ಎಸ್, ಇರಬಹುದು ಅಂತ ಅನಿಸ್ತು. ಸೊ ಓಕೆ, ಇದೆಲ್ಲ ಓಕೆ. ಸೊ ಆಫ್ಟರ್ ಆಲ್ ದಿಸ್ ಇವಾಗ ಸೆಕೆಂಡ್ ವೇವ್ ಏನಕ್ಕೆ ಬಂತು ಅಂತ ನನ್ನ ಕೇಳಿದ್ರೆ, ಲೈಕ್ 5 months ಆಯಿತು, ಸಡನ್ನಾಗಿ ಹೆಂಗೆ ಬಂತು ಸೆಕೆಂಡ್ ವೇವ್, ಲೈಕ್ ಎನಿ ಸ್ಪೆಸಿಫಿಕ್ ರೀಸನ್ ಇದೆಯಾ ಸೆಕೆಂಡ್ ವೇವ್ ಬಂದಿದ್ದಕ್ಕೆ ಅಂತ ನನ್ನ ಕೇಳಿದ್ರೆ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಇಲ್ಲಿವರೆಗೂ WHO ಒಂದು ದೊಡ್ಡ ಕ್ವೆಶನ್ ಮಾರ್ಕು. ಲೈಕ್ ಅವ್ರಿಗೆ ಸೆಕೆಂಡ್ ವೇವ್ ಏನಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಸ್ಟಾರ್ಟ್ ಆಗುತ್ತೆ, ಅದ್ರದ್ದು ಪ್ರಿಕಾಷನ್ಸ್ ಏನು ಅಂತ ಅವರೇ ಇನ್ನೂ ಸ್ಟಡೀಸಲ್ಲಿ ಯಾರೂ ಅದನ್ನು ತಿಳ್ಕೊಂಡಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಬಟ್ ಇದಕ್ಕೂ ಸ್ವಲ್ಪ ಥಿಯರೀಸ್ ಇದೆ. ಆ ಥಿಯರೀಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥಿಯರಿ ನಂಬರ್ 1 ಏನಪ್ಪ ಅಂತಂದರೆ, ಜನಗಳು ತುಂಬ ಕೇರ್ಲೆಸ್ ಆಗಿದ್ದಾರೆ. ಸೊ ಫಸ್ಟ್ ಲಾಕ್ಡೌನ್ ಆಗಿ ಒಂದು ಸ್ವಲ್ಪ ದಿವಸ ಆಗಿದ ತಕ್ಷಣ ಫಸ್ಟ್ ಒಂದು 5 months ಎಲ್ಲ ಆ ಗ್ಯಾಪ್ ಏನಿತ್ತು 5 months ಸೆಪ್ಟೆಂಬರಿಂದ ಮಾರ್ಚ್ವರೆಗೂ, ಅಲ್ಲಿ ತುಂಬಾ ಸ್ವಲ್ಪ ಜನಗಳು ತುಂಬ ಕೇರ್ಲೆಸ್ ಆಗಿಬಿಟ್ಟಿರ್ತಾರೆ. ಲಾಕ್ಡೌನ್ ಎಲ್ಲ ಮುಗಿತು, ಕರೋನಾ ವೈರಸ್ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿರ್ಬೋದು ಇನ್ಮೇಲೆ ಅನ್ನೋ ಥರ ಒಂದು ಸ್ವಲ್ಪ ಜನ ಕೇರ್ಲೆಸ್ ಆಗಿರ್ತಾರೆ ಅಂತ ಹೇಳ್ತಾರೆ. ಇದು ಥಿಯರಿ ನಂಬರ್ 1. ಥಿಯರಿ ನಂಬರ್ 2 ಏನಪ್ಪ ಅಂತ ಹೇಳ್ತಾರೆ ಅಂತಂದರೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮತ್ತು ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಇದನ್ನು ಕೂಡ ನಾನು ಎಸ್ ಇದು ಇರಬಹುದು ಅಂತ ನನಗೂ ಅನಿಸ್ತು. ನಿಮಗೂ ಅಕಸ್ಮಾತ್ ಏನಾದರೂ ಈ ಒಂದು ಥಿಯರೀಸಲ್ಲಿ ಯಾವುದಾದ್ರು ನಿಮಗೆ ಒಂದು ಪ್ರಾಕ್ಟಿಕಲ್ ಅನ್ಸಿದ್ರೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಥಿಯರಿ ಏನಪ್ಪ ಅಂತಂದರೆ, ವೈರಸ್ ಹ್ಯಾಸ್ ಮ್ಯೂಟೆಡ್ ಅಂತ ಹೇಳ್ತಾರೆ. ಮ್ಯೂಟೆಡ್ ಅಂದರೆ ಮ್ಯೂಟೇಷನ್ ಅಂತ ಹೇಳ್ತಾರೆ. ಮ್ಯೂಟೇಷನ್ ಇಸ್ ಸಮಥಿಂಗ್, ಇವಾಗ ಒಂದು ಮ್ಯೂಟೇಷನ್ಗೆ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಇವಾಗ ನಮ್ಮ ಬಾಡಿಯಲ್ಲಿ ಒಂದು DNA ಇದೆ. ಸೊ ಒಂದು DNA ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದ್ರೆ ಹೊರಗಡೆ ಇರಬೇಕಾದ್ರೆ ಆ DNA ಇರುವಂಥ ಒಂದು ಪ್ರಾಪರ್ಟೀಸ್ ಬೇರೆ ಇರುತ್ತೆ. ಅದು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದ ತಕ್ಷಣ ನಮ್ಮ ಬಾಡಿ ಕಂಡೀಷನ್ನು ನಮ್ಮ ಬಾಡಿ ಕಂಡೀಷನ್ನ ಬೇಸ್ ಮಾಡಿ ಆ DNA ಆಟೋಮ್ಯಾಟಿಕ್ಕಾಗಿ ನಮ್ಮ ಬಾಡಿ ಕಂಡೀಷನ್ಗೆ ತಕ್ಕಂಗೆ ಅದು ಚೇಂಜ್ ಆಗುತ್ತೆ, ಅದ್ರ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಅದ್ರ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಅದೇ ಥರನೇ ಕರೋನಾ ವೈರಸ್ ಕೂಡ ಆಗಿರಬಹುದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಕರೋನಾ ವೈರಸ್ ಫಸ್ಟ್ ಬಂದ್ಬಿಟ್ಟು ಲೈಕ್ ಫಸ್ಟ್ ಬಂದಾಗ ಅದ್ರದ್ದು ಪ್ರಾಪರ್ಟೀಸ್ ಏನಿತ್ತು, ಬೇಸ್ಡ್ ಆನ್ ಕ್ಲೈಮ್ಯಾಟಿಕ್ ಕಂಡೀಷನ್, ಬೇಸ್ಡ್ ಆನ್ ಸಿಚುವೇಶನ್, ಬೇಸ್ಡ್ ಆನ್ ನಮ್ಮ ಅರ್ತ್ ಕಂಡೀಷನ್ ಎಲ್ಲ ನಾವು ಅದನ್ನು ಕನ್ಸಿಡರ್ ಮಾಡಿಕೊಂಡು, ಲೈಕ್ ನಮ್ಮ ಅರ್ಥದಲ್ಲಿರುವಂಥ ಒಂದು ಹ್ಯೂಮಿಡಿಟಿ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅದು ಮ್ಯೂಟೇಷನ್ ಆಗಿರುತ್ತೆ, ಲೈಕ್ ಮ್ಯೂಟೆಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಅದ್ರದ್ದೊಂದು ಸೆಕೆಂಡ್ ವರ್ಷನ್ ಆಫ್ ಕೊರೋನಾ ವೈರಸ್ ಸ್ಪ್ರೆಡ್ ಆಗಿರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ವಿಚ್ ಐ ಅಗ್ರಿ. ಲೈಕ್ ನನಗಿದು ತುಂಬಾನೇ ಪ್ರಾಕ್ಟಿಕಲ್ ಅನಿಸ್ತು. ಕಮಿಂಗ್ ಟು ದ ಮೇನ್ ಟಾಪಿಕ್ ಅಂಡ್ ಕಮಿಂಗ್ ಟು ದ ಲಾಸ್ಟ್ ಡಿಸ್ಕಷನ್ ಆಫ್ ದ ಟಾಪಿಕ್,
ಏನಪ್ಪಾ ಅಂತಂದ್ರೆ ಇವಾಗ ನೀವು ಕೇಳಬಹುದು ಲೈಕ್ ಸರಿ ಇಷ್ಟೆಲ್ಲ ಓಕೆ, ಇವಾಗ ಲಾಕ್ಡೌನ್ಸ್ ಮಾಡಬೇಕಾ, ಇದಕ್ಕೆ ಸೊಲ್ಯೂಷನ್ ಏನು, ಇದಕ್ಕೆ ಎಂಡ್ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ, ಲಾಕ್ಡೌನ್ಸ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ಇದಕ್ಕೆ ಅಪೋಸ್ ಮಾಡಲ್ಲ. ಬಟ್ ಬೇಸ್ಡ್ ಆನ್ ದ ಸ್ಟಡೀಸ್ ಆ್ಯಂಡ್ ಬೇಸ್ಡ್ ಆನ್ ದ ಗ್ರಾಫ್ಸ್, ಈ ಗ್ರಾಫ್ನ ನೀವು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಲಾಕ್ಡೌನ್ ಇಂಡಿಯಾದಲ್ಲಿ ಬೇರೆ ಕಂಟ್ರೀಸ್ ಥರ ಅಷ್ಟೊಂದು ಎಫೆಕ್ಟಿವ್ ಅಲ್ಲ ಅನ್ನೋದು ನಿಜವಾದ ಸತ್ಯ. ಬೇರೆ ಕಂಟ್ರೀಸಲ್ಲಿ ಲಾಕ್ಡೌನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕೇಸಸ್ ಕಮ್ಮಿ ಆಗುತ್ತೆ, ಲಾಕ್ಡೌನ್ ರಿಲೀಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕೇಸಸ್ ಜಾಸ್ತಿ ಆಗೋದನ್ನ ನೀವು ಈ ಗ್ರಾಫಲ್ಲಿ ನೋಡ್ಬೋದು. ಬಟ್ ಇಂಡಿಯಾದಲ್ಲಿ ಆ ಕೇಸ್ ಅಲ್ವೇ ಅಲ್ಲ. ಲಾಕ್ಡೌನ್ ಇರಬೇಕಾದ್ರೂ, ಲಾಕ್ಡೌನ್ ಇಲ್ಲದೆ ಇರಬೇಕಾದ್ರೂ ಲೈಕ್ ಕೇಸಸ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿರುತ್ತೆ ಹೊರತು ಯಾವತ್ತೂ ಡಿಕ್ರೀಸ್ ಆಗಲಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಹ್ಯೂಮನ್ ಬಿಹೇವಿಯರ್. ನಾವು ಪ್ರಿಕಾಷನ್ಸ್ ತಗೊಂಡು ನಾವೇ ನಿಜವಾಗ್ಲೂ ಹೇಗಾದರೂ ಇದನ್ನು ಕಂಟ್ರೋಲ್ ಮಾಡ್ಕೊಬೇಕು ಅಂತ ನಮ್ಮ ತನ್ನಂಬಿಕೆಯಿಂದ ಬರೋವರೆಗೂ ಇದು ಯಾವುದೇ ಲಾಕ್ಡೌನ್ ಆದ್ರೂ ಇದು ತಡೆ ಮಾಡುವಂಥ ಒಂದು ವಿಷಯ ಅಲ್ಲ ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಫೀಲಿಂಗ್. ಬಟ್ ಈ ಲಾಕ್ಡೌನ್ ಇಂದ ಏನೇನು ಇಂಪ್ಯಾಕ್ಟ್ ಆಗಬಹುದು, ಸೊ 2 ಥಿಂಗ್ಸ್ ಇದೆ ಇದರಲ್ಲಿ ಬಂದ್ಬಿಟ್ಟು. ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನೇನಾಗ್ಬೋದು ಆ್ಯಂಡ್ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನನ್ನ ಕೇಳಿದರೆ, ಫಸ್ಟ್ ಬಂದ್ಬಿಟ್ಟು ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ಮಾಸ್ಕ್ನ ಪ್ರಾಪರಾಗಿ ವೇರ್ ಮಾಡ್ಕೋಬೇಕು, ಆ್ಯಂಡ್ ಅಲಾಂಗ್ ವಿತ್ ದಟ್ ಲೈಕ್ ಸ್ವಲ್ಪ ಹೈಜೀನ್ ಆಗಿರಬೇಕು, ನಮ್ಮನ್ನು ನಾವೇ ಸ್ವಲ್ಪ ಹೈಜೀನ್ ಆಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನೀವು ನೆಗೆಟಿವ್ ಇಂಪ್ಯಾಕ್ಟ್ ಏನಪ್ಪ ಅಂತ ಕೇಳಿದರೆ, ದೇರ್ ಆರ್ ಮಲ್ಟಿಪಲ್ ನೆಗೆಟಿವ್ ಪಾಯಿಂಟ್ಸ್ ವಿಚ್ ಇಸ್ ಲೈಕ್ ನಮ್ಮ GDP ಆಲ್ರೆಡಿ ತುಂಬ ಕೆಟ್ಟದಾಗಿದೆ. ಹೀಗೆ ಏನಾದರೂ ಅಕಸ್ಮಾತ್ ಸೆಕೆಂಡ್ ವೇವ್ ಇಂದ ಲಾಕ್ಡೌನ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜಿ ಡಿ ಪಿ ಆಟೋಮ್ಯಾಟಿಕ್ ಆಗಿ ಡ್ರಾಪ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ, ಪಾವರ್ಟಿ ಆಗುತ್ತೆ, ಮೆಂಟಲ್ ಹೆಲ್ತ್ ತುಂಬಾ ಹಾಳಾಗುತ್ತೆ, ಆ್ಯಂಡ್ ಕ್ರೈಮ್ ರೇಟ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. So this is something which I found to be like a negative point. ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಅನಿಸ್ತು ನನಗೆ. ಲಾಕ್ಡೌನ್ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಇಷ್ಟೆಲ್ಲ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗಬಹುದು ಅಂತ ನಾನು ಅನ್ಕೋತೀನಿ. ಓಕೆ, ಏನು ಮಾಡಿ ತುಂಬ ಯಾರು ಕೇರ್ಲೆಸ್ ಆಗಿ ತಗೋಬೇಡಿ. ಇದನ್ನು ಕೇರ್ಲೆಸ್ ಆಗಿ ತಗೋಬೇಡಿ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ರೀಸೆಂಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರು ಸುನೇತ್ರಾ ಪಂಡಿತ್ ಅಂತ ಒಬ್ಬರು ಇದ್ರು. ಅವರ ಅಕ್ಕ ಅವರು ನಿನ್ನೆ ತೀರ್ಕೊಂಡ್ರು. ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಸಿಚುವೇಶನ್. ಲೈಕ್ ಅವರು ಮೀಡಿಯಾ ಮುಂದೆ ಹೇಳ್ತಿರ್ಬೇಕಾದ್ರೆ ತುಂಬಾ ಅಸಹಾಯಕತೆಯಿಂದ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ಲೈಕ್ ಅವ್ರು ತುಂಬಾ ಆ ಒಂದು ಒಬ್ಬರನ್ನ ಕಳ್ಕೊಂಡಾಗ ಆ ಒಂದು ಫೀಲಿಂಗ್ ಇರುತ್ತಲ್ವ, ಲೈಕ್ ಒಬ್ಬರನ್ನ ನಮ್ಮ ಲೈಫಲ್ಲಿ ತುಂಬ ದಿವಸ ನೋಡ್ಬಿಟ್ಟು ಅವ್ರನ್ನ ಕಳ್ಕೊಂಡಾಗ ಅದು ನಿಜವಾಗ್ಲೂ ತುಂಬಾ ವರ್ಸ್ಟ್ ಸಿಚುವೇಶನ್. ಯಾರಿಗೂ ಬರಬಾರ್ದು. ನೀವು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರೂ ಸೇಫಾಗಿರಬೇಕು. ಆ್ಯಂಡ್ ಪ್ಲೀಸ್ ವೇರ್ ಮಾಸ್ಕ್, ಪ್ಲೀಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಇದನ್ನು ಮೀರಿ ಯಾರಾದರೂ ಅಕಸ್ಮಾತ್ ಏನಾದರೂ COVID-19 ಕೇಸಸ್ ಎಲ್ಲ ಏನೂ ಇಲ್ಲ, ಅದೆಲ್ಲ COVID-19 ಅನ್ನೋದೇ ಒಂದು ಫೇಕ್ ಅಂತ ಏನಾದರೂ ಹೇಳೋದಾದರೆ, ಅಫ್ಕೋರ್ಸ್ ಅವ್ರು ಹೇಳಿದ್ರು ಹೇಳಿಲ್ಲ ಅಂದ್ರೂ ಲೈಕ್ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್. ಅದರಿಂದನೇ ಇಷ್ಟೆಲ್ಲ ಡೆತ್ ಕೇಸಸ್ ಆಗ್ತಿದೆ, ಇಷ್ಟೆಲ್ಲ ಡೈಲಿ ಕೇಸಸ್ ರಿಜಿಸ್ಟರ್ ಆಗ್ತಿದೆಯಲ್ವ. ಅದಕ್ಕೋಸ್ಕರ ಆದರೂ ನಾವು ಮತ್ತು ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಸೇಫಾಗಿರೋಣ ಅಂತ ಹೇಳ್ತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಮೇನ್ ಥಿಂಗ್ ನಾನು ನಿಮ್ಗೆ ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ದ ಮೋಟೋ ಆಫ್ ದಿಸ್ ವಿಡಿಯೋ ಇಸ್ ದ್ಯಾಟ್. ಸೊ ನಮ್ಮ ಗವರ್ಮೆಂಟ್ ಏನಕ್ಕೆ ಇಷ್ಟೊಂದು ವರ್ಸ್ಟ್ ಆಗಿ ಇಷ್ಟೊಂದು ಕೇರ್ಲೆಸ್ ಆಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೈಕ್ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಇಟ್ಸ್ ಅ ವ್ಯಾಕ್ಸಿನೇಷನ್. ಇದು COVID-19 ವ್ಯಾಕ್ಸಿನೇಷನ್. ಇದ್ರ ಬಗ್ಗೆ ಅರಿವು ಮೂಡಿಸಬೇಕು, ಎಲ್ರಿಗೂ ತುಂಬ ಸ್ಪ್ರೆಡ್ ಮಾಡಬೇಕು, ಎಲ್ರಿಗೂ ಹೇಳಬೇಕು ಓಕೆ COVID-19 ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಓಕೆ COVID-19 ವ್ಯಾಕ್ಸಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಅದು ಯಾವಾಗ ಹಾಕ್ಸ್ಕೋಬೇಕು, ಏನಕ್ಕೆ ಹಾಕ್ಸ್ಕೋಬೇಕು, ಅದ್ರದ್ದು ಕಂಟೆಂಟ್ ಏನು, ಅದು ಹಾಕ್ಸ್ಕೊಂಡ್ಮೇಲೆ ಏನಾಗುತ್ತೆ, ಇದೆಲ್ಲ ಯಾವ ಗೌರ್ಮೆಂಟಿಂದನೂ ಯಾರೂ ಹೇಳ್ತಿಲ್ಲ, ಯಾವ ನ್ಯೂಸ್ ಚಾನೆಲ್ಸಲ್ಲೂ ಹೇಳ್ತಿಲ್ಲ. ನ್ಯೂಸ್ ಚಾನೆಲ್ಸಲ್ಲಿ 24 ಗಂಟೆ COVID-19 ಕೇಸಸ್ ಅಲ್ಲಾಗ್ತಿದೆ, ಇಲ್ಲಾಗ್ತಿದೆ, ಹಂಗಾಗ್ತಿದೆ, ಅವ್ರು ಸತ್ರು, ಇವ್ರು ಸತ್ರು, ಏನೋ ಆಯಿತು, ಅಲ್ಲಿ ಯಾರೋ ಇದು ಮಾಡ್ಕೊಂಡ್ರು, ಇದನ್ನು ಮಾತ್ರನೇ ಹೇಳ್ತಿದ್ದಾರೆ ಹೊರತು COVID-19 ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಏನಾಗುತ್ತೆ, ಏನು ತಗೋಬೇಕು, ಏನು ಪ್ರಿಕಾಷನರೀಸ್ ಇರಬೇಕು. ನೀವು COVID-19 ಈ ವ್ಯಾಕ್ಸಿನೇಷನ್ ಹಾಕ್ಸಿದ್ಮೇಲೆ ವಿತಿನ್ ಫಸ್ಟ್ 2 ಡೇಸು ನಿಮಗೆ ತುಂಬಾ ಭೀಕರವಾದ ಏರುಪೇರಾದ ಫೀವರ್, ಲೈಟ್ ಹೆಡ್ಏಕ್, ವಾಮಿಟಿಂಗ್ ಸೆನ್ಸೇಷನ್ಸ್, ಬಾಡಿ ಪೇನ್ಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡವ್ರಿಗೆ ಮಾತ್ರನೇ ಗೊತ್ತು. ಇದನ್ನ ಯಾಕೆ ವೆಲ್ ಇನ್ ಅಡ್ವಾನ್ಸ್ ಯಾರೂ ಹೇಳ್ತಿಲ್ಲ. ಓಕೆ, ಇವಾಗ ಒಂದು ಯಾರೋ ಒಬ್ರು ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸ್ತಿದ್ದಾರೆ ಅಂತಂದರೆ ಇಟ್ಸ್ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಆರ್ ಹಾಸ್ಪಿಟಲ್ಸ್ ರೆಸ್ಪಾನ್ಸಿಬಿಲಿಟಿ ಆರ್ ಮೋರ್ ಓವರ್ ಗವರ್ನಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೆಲ್. ಸೊ ನಿಮಗೆ ಲೈಟಾಗಿ ಹೆಡ್ಏಕ್ ಬರ್ಬೋದು, ಫೀವರ್ ಬರ್ಬೋದು, ಇದನ್ನೆಲ್ಲ ಹೇಳಬೇಕು. ಮೇ ಬಿ ಲೈಕ್ ಡಯಟ್ರಿ ಏನು ಡಯಟ್ ಮಾಡಬೇಕು, ಏನು ತಗೋಬೇಕು, ಏನು ತಗೋಬಾರ್ದು, ಇದನ್ನು ಅಟ್ಲೀಸ್ಟ್ ಹೇಳಬೇಕಲ್ವಾ. ಇದೆಲ್ಲ ಏನೂ ನಡೀತಿಲ್ಲ ಅನ್ನೋದು ತುಂಬಾ ಒಂದು
ಸ್ಯಾಡ್ ರಿಯಾಲಿಟಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಹೇಳ್ದಂಗೆ ನನ್ನ ಫ್ರೆಂಡು ಬಂದುಬಿಟ್ಟು ನನಗೆ ಗೊತ್ತಿರೋ ಒಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಬಂದುಬಿಟ್ಟು ಅವ್ರ ತಂದೆ ತಾಯಿಯವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಮಾಡಿಸೋಕೆ ಹೋದಾಗ ಅಲ್ಲಿ ಇದ್ದಿದ್ದೊಬ್ಬ ಇಂಜೆಕ್ಟ್ ಮಾಡ್ತಾರಲ್ವ, ಆ ವ್ಯಾಕ್ಸಿನೇಷನ್ ಕೊಡುವಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ತುಂಬಾ ಸಾಧಾರಣವಾದ ವ್ಯಕ್ತಿ. ಲೈಕ್ ಹಿ ಇಸ್ ನಾಟ್ ಇವನ್ ಲೈಕ್ ಅವ್ರನ್ನ ನೋಡಿದ್ರೆ ಕೂಡ ಇವನಿಗೆ ಈ ವ್ಯಾಕ್ಸಿನೇಷನ್ ಬಗ್ಗೆ ಗೊತ್ತಿರುತ್ತೆ, ಈ ಡಾಕ್ಟರ್ ಐ ಮೀನ್ ಈ ನರ್ಸಿಂಗ್ ಏನಾದರೂ ಕೋರ್ಸ್ ಮಾಡಿರ್ತಾನೆ ಅಂತ ಕೂಡ ತುಂಬಾ ಡೌಟ್. ಯಾಕಂದರೆ ಅವ್ನು ಬಂದಿದ್ದ ರೀತಿ ಆಗಿತ್ತು. ಒಂದು ಯೂಶ್ವಲಿ ಒಂದು ವ್ಯಾಕ್ಸಿನೇಷನ್ ಹಾಕಬೇಕು ಅಂತಂದರೆ ಒಂದು PPT ಕಿಟ್ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ PP ಕಿಟ್ ಹಾಕೋಬೇಕಾಗುತ್ತೆ, ಇಲ್ಲಾಂತಂದರೆ ಅಟ್ಲೀಸ್ಟ್ ಪ್ರಾಪರಾಗಿ ಅದಕ್ಕೆ ಒಂದು ಪ್ರಿಕಾಷನ್ ತೊಗೊಂಡು ಅದು ಕೈಗೆ ಗ್ಲೌಸಸ್ ಆಗಿರ್ಬೋದು ಎಲ್ಲ ಹಾಕ್ಕೊಂಡು ಆಮೇಲೆ ಹಾಕಬೇಕಾಗುತ್ತೆ. ಇಟ್ಸ್ ನಥಿಂಗ್ ಲೈಕ್ ಮಾಸ್ಕು ಅದೆಲ್ಲ ಹಾಕೋಬೇಕಾಗುತ್ತೆ. ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ, ನನ್ನ ಫ್ರೆಂಡ್ ಹೇಳಿದ ಪ್ರಕಾರ ಲೈಕ್ ಅಲ್ಲಿ ತುಂಬಾ ವರ್ಸ್ ಸಿಚುವೇಶನ್ ಇತ್ತು ಅಂತ ಹೇಳ್ತಿದ್ದಾನೆ. ಯಾಕಂತಂದರೆ ಅಲ್ಲಿ ಬಂದಿದ್ದಂಥ ಒಬ್ಬ ವ್ಯಕ್ತಿ ನೈಟ್ ಪ್ಯಾಂಟು ಮತ್ತು ಜರ್ಸಿ ಹಾಕೊಂಡು ಬಂದಿದ್ದಂತೆ. ಬಂದುಬಿಟ್ಟು ಸಡನ್ನಾಗಿ ಬನ್ನಿ ನೆಕ್ಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಹೋಗಿ, ಅಷ್ಟೇ ಮುಗೀತು. ಏನು ತಗೋಬೇಕು ಸರ್, ಏನು ಮಾಡಬೇಕು, ಏನು ಇಂಜೆಕ್ಷನ್ ಹಾಕಿದ್ದೀರಾ ಸರ್, ಈ ಕಂಟೆಂಟ್ ಏನಿದೆ ಅಟ್ಲೀಸ್ಟ್ ಅದನ್ನಾದ್ರೂ ಎಕ್ಸ್ಪ್ಲೈನ್ ಮಾಡಿ. ಇದನ್ನು ಯಾಕೆ ಯಾರು ವಾಯ್ಸ್ ಓವರ್ ಮಾಡ್ತಿಲ್ಲ? ಅಟ್ಲೀಸ್ಟ್ ಯಾರಾದರೂ ಅಕಸ್ಮಾತ್ ಒಬ್ಬರು ನಿಂತ್ಕೊಂಡು ಕೇಳಿದರೆ ಇದೇನಾದರೂ ಚೇಂಜ್ ಆಗಬಹುದಾ ಅಂತ ನಾನು ಕೇಳಿದರೆ, ಲೈಕ್ ನೀವು ನನಗೆ ಕೇಳ್ಬೋದು ಸರ್, ಇಷ್ಟೆಲ್ಲ ಮಾತಾಡ್ತಾರೆ ಏನು ಕೇಳುವ. ಅಫ್ಕೋರ್ಸ್ ಲೈಕ್ ನಾನೊಬ್ಬ ಕೇಳಿದರೆ ಸಾಕಾಗೋದಿಲ್ಲ, ಎಲ್ಲರೂ ಕೇಳಿದ್ರೇ ಇದಕ್ಕೊಂದು ಆನ್ಸರ್ ಬರುತ್ತೆ, ಇದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಆ್ಯಂಡ್ ನೀವೆಲ್ಲಾದರೂ ಅಕಸ್ಮಾತ್ ವ್ಯಾಕ್ಸಿನೇಷನ್ ಮಾಡ್ಸೋಕ್ಕೆ ನಿಮ್ಮ ತಂದೆಯವ್ರಿಗಾಗಿರ್ಬೋದು, ತಾಯಿಯವ್ರಿಗಾಗಿರ್ಬೋದು, ವಯಸ್ಸಾಗಿರೋರು ಯಾರಿಗೋ ಒಬ್ಬರಿಗೆ ವ್ಯಾಕ್ಸಿನೇಷನ್ ಮಾಡ್ಸೋಕೆ ಹೋದಾಗ ಇದೆಲ್ಲ ಈ ಪ್ರಿಕಾಷನರಿ ಥಿಂಗ್ಸ್ ಎಲ್ಲ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ವಾಯ್ಸ್ ಔಟ್, ಲೈಕ್ ಅದನ್ನು ಎದ್ದು ಕೇಳಿ ಪ್ರಶ್ನೆ ಮಾಡಿ ಎಂತಕ್ಕೆ ಇದು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಗೌರ್ಮೆಂಟ್ ಸುಮ್ಮನೆ ಈ ಎಲೆಕ್ಷನ್ಗೆ ಇಲ್ಲ ಓಟ್ ಕೇಳೋದಕ್ಕೆ ಅಂತ ಪ್ರಚಾರ ಮಾಡುವಂಥ ಎಷ್ಟು ದುಡ್ಡೆಲ್ಲ ವೇಸ್ಟ್ ಮಾಡ್ತಾರೆ, ಎಷ್ಟು ಪ್ರಚಾರಗಳು ಮಾಡ್ತಾರೆ, ಏರಿಯಾಗೂ ಬ್ಯಾನರ್ಸ್ ಹಾಕೋತಾರೆ. ಇಲ್ಲೆಲ್ಲ ಸ್ಪೆಂಡ್ ಮಾಡೋ ದುಡ್ಡುಗಳನ್ನ ತೊಗೊಂಡ್ಬಂದ್ಬಿಟ್ಟು ಅಟ್ಲೀಸ್ಟ್ COVID-19 ವ್ಯಾಕ್ಸಿನೇಷನ್ಗೆ ಅದ್ರದ್ದು ಇಂಪಾರ್ಟೆನ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿ ಅಲ್ಲ. ಅಟ್ಲೀಸ್ಟ್ ಲೈಕ್ ಇದನ್ನು ಎಲ್ಲರಿಗೂ ತಿಳಿಸೋದಕ್ಕೆ ತುಂಬಾ ಪ್ರಚಾರ ಮಾಡಿ ಅಲ್ಲ. ಅದು ನಿಮ್ಮ ಆಫ್ಟರ್ ಆಲ್ ಓಟಿಂಗೋಸ್ಕರನೇ ನೀವು ಅಷ್ಟೆಲ್ಲ ಖರ್ಚು ಮಾಡೋ ನೀವು. ಒಬ್ಬ ಪ್ರಜೆ ಬದುಕಿರಬೇಕು, ಅವನು ಪ್ರಾಣಾಪಾಯದಲ್ಲಿದ್ದಾನೆ, ಅವನಿಗೆ ಮುಂದಕ್ಕೆ ಪ್ರಾಣಾಪಾಯ ಬರಬಹುದು ಅಂತ ಗೊತ್ತಿದಾಗ ಇದಕ್ಕೆ ಏನಕ್ಕೆ ಮಾಡ್ತಿಲ್ಲ ಅನ್ನೋದು ತುಂಬಾ ಸ್ಯಾಡ್ ರಿಯಾಲಿಟಿ. ಬಟ್ ಗೌರ್ಮೆಂಟ್ ಇದಕ್ಕೊಂದು ಒಳ್ಳೆ ಒಂದು ಪ್ರಿಕಾಷನ್ ತಗೊಂಡು ದಯವಿಟ್ಟು ಇದನ್ನ ಒಂದು ಸೀರಿಯಸ್ ನೋಟಲ್ಲಿ ಎಲ್ಲರಿಗೂ ಇದನ್ನು ತಲುಪಿಸೋ ಒಂದು ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ತಿಳಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. Let's meet in a different news again. Until then, bye, take care, be in touch and be safe, be hygiene and maintain social distance. Bye, take care, see you.